ಮಲಿನವಾಗ್ತಾ ಇದೆ ತುಮಕೂರಿನ ಸುಪ್ರಸಿದ್ಧ ಪ್ರವಾಸಿ ತಾಣ. ನಾಮದ ಚಿಲುಮೆಯ ರಸ್ತೆಯಲ್ಲಿ ಬಿದ್ದಿದೆ ರಾಶಿ ರಾಶಿ ಕಸ. ಎಸ್, ನಾಮದ ಚಿಲುಮೆ ದೇವರಾಯನ ದುರ್ಗ ಅಂದ್ರೆ ತುಮಕೂರಿನ ಪ್ರವಾಸಿ ತಾಣಗಳಲ್ಲಿ ಒಂದಾಗಿದೆ. ವೀಕೆಂಡ್ ಬಂತು ಅಂದ್ರೆ ಸಾಕು, ತುಮಕೂರು ಮಾತ್ರವಲ್ಲದೆ ನಾನಾ ಊರುಗಳಿಂದ ಪ್ರವಾಸಿಗರು ದೇವರಾಯನ ದುರ್ಗ ಹಾಗೂ ನಾಮದ ಚಿಲುಮೆಯತ್ತ ಮುಖ ಮಾಡ್ತಾರೆ. ಆದರೆ ನಾಮದ ಚಿಲುಮೆ ಬರ್ತಾ ಬರ್ತಾ ಮಲಿನವಾಗ್ತಾ ಇದ್ದು ಪರಿಸರ ಪ್ರೇಮಿಗಳು ಕಿಡಿಕಾರ್ತಿದ್ದಾರೆ. ಹೌದು, ತುಮಕೂರಿನ ಸುಪ್ರಸಿದ್ಧ ಪ್ರವಾಸಿ ತಾಣವಾದ ನಾಮದ ಚಿಲುಮೆಗೆ ಹೋಗುವ ರಸ್ತೆಯುದ್ದಕ್ಕೂ ಕಸವನ್ನ ಸುರಿದಿದ್ದು ತುಮಕೂರಿಗೆ ಅಪಖ್ಯಾತಿ ತರುವಂತಹ ಕೆಲಸ ಆಗ್ತಾ ಇದೆ. ನಾಮದ ಚಿಲುಮೆ ರಸ್ತೆಯ ಎರಡು ಕಡೆಗಳಲ್ಲಿ ಅರಣ್ಯ ಪ್ರದೇಶದಲ್ಲಿ ಜನರು ಕಸವನ್ನ ದೂರದಿಂದ ಕವರ್ನಲ್ಲಿ ತುಂಬಿಕೊಂಡು ಬಂದು ಸುರಿದು ಹೋಗ್ತಿದ್ದಾರೆ. ನಗರದಲ್ಲಿರೋ ಚೌಟ್ರಿ ಹೋಟೆಲ್ಗಳಿಂದಲೂ ಸಾಕಷ್ಟು ತ್ಯಾಜ್ಯವನ್ನ ಕವರ್ನಲ್ಲಿ ತುಂಬಿಕೊಂಡು ಬಂದು ರಸ್ತೆ ಬದಿ ರಾಶಿ ರಾಶಿ ತ್ಯಾಜ್ಯವನ್ನ ಸುರಿದು ಹೋಗ್ತಿದ್ದಾರೆ. ಇದರಿಂದ ಗಬ್ಬೆದ್ದು ನಾರ್ತಾ ಇದ್ದು ಪ್ರವಾಸಿಗರು ಮೂಗು ಮುಚ್ಚಿಕೊಂಡು ಓಡಾಡುವ ಸ್ಥಿತಿ ನಿರ್ಮಾಣ ಆಗಿದೆ. ಇನ್ನು ಅರಣ್ಯ ಇಲಾಖೆಯ ಪ್ರದೇಶದಲ್ಲಿ ಜನರು ತ್ಯಾಜ್ಯವನ್ನ ಎಸೆದು ಹೋಗ್ತಾ ಇರೋದ್ರಿಂದ ಅರಣ್ಯ ಪ್ರದೇಶ ಮಲಿನವಾಗ್ತಾ ಇದೆ. ಅಲ್ಲದೆ ಕಸದ ಕವರ್ಗಳಿಗೆ ಜಾನುವಾರುಗಳು ಬಾಯಿ ಹಾಕ್ತಾ ಇದ್ದು ಪ್ಲಾಸ್ಟಿಕ್ಗಳನ್ನ ಜಾನುವಾರುಗಳು ಸೇವಿಸ್ತಾ ಇದ್ದು ಕಸದಿಂದ ಅರಣ್ಯ ಪ್ರದೇಶ ಹಾಗೂ ಪ್ರಾಣಿಗಳಿಗೂ ಸಂಕಷ್ಟ ತಂದೊಡ್ಡಿದೆ. ಇನ್ನು ಅರಣ್ಯ ಪ್ರದೇಶದಲ್ಲಿ ಸಾರ್ವಜನಿಕರು ಕಸವನ್ನ ಸುರಿದು ಹೋಗ್ತಾ ಇದ್ದು ಅರಣ್ಯ ಅಧಿಕಾರಿಗಳು ಕಂಡಿದ್ದು ಕುರುಡರಂತೆ ವರ್ತಿಸುತ್ತಿದ್ದಾರೆ. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತು ಅರಣ್ಯ ಪ್ರದೇಶದಲ್ಲಿ ಕಸವನ್ನ ಸುರಿದು ಹೋಗ್ತಾ ಇರುವವರ ವಿರುದ್ಧ ಕ್ರಮ ಕೈಗೊಳ್ಳುವ ಮೂಲಕ ಅರಣ್ಯ ಪ್ರದೇಶವನ್ನ ಸಂರಕ್ಷಿಸಬೇಕಾಗಿದೆ. ಕ್ಯಾಮರಾ ಪರ್ಸನ್ ಶಾಬಾಸ್ ಜೊತೆ ಚೇತನ್, ಪ್ರಜಾಶಕ್ತಿ ಟಿವಿ, ತುಮಕೂರು.